ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಬಿ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನೋಡಿ, ಒಂದು ಹಳೆ ಕಾಲದ ಜ್ಯುವೆಲರಿ ಸೆಟ್ಟು ಹೇಗಿದೆ ಅಂತ ನೀವೇ ನೋಡ್ಬೋದು. ತುಂಬಾ ಕ್ಯೂಟ್ ಆಗಿದೆ. ಇದರಲ್ಲಿ ಎಲ್ಲ ಥರದ್ದು ಕಲರ್ಸ್ ಇದೆ ಮತ್ತು ಫುಲ್ಲು ವೈಟ್ ಸ್ಟೋನಲ್ಲೂ ಇದೆ. ಇವಾಗಿನ ಇದರಲ್ಲಿ ಸ್ವಲ್ಪ ಟ್ರೆಂಡ್ ಕಡಿಮೆ ಇದು, ಬಟ್ ಹಳೆ ಕಾಲದನ್ನೇ ಯೂಸ್ ಮಾಡಬೇಕು ಅಂತಿರೋರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ನೋಡಿ, ಪಿಂಕಲ್ಲಂತೂ ತುಂಬ ಚೆನ್ನಾಗಿದೆ ಲುಕ್ಕೆಲ್ಲನೂ. ಇದು ನೋಡಿ, ಕ್ಯೂಟಾಗಿರೋ ನೆಕ್ಲೆಸ್ಸು ಜಸ್ಟ್ 400 ರುಪೀಸ್ಗೆ ಯಾರಿಗುಂಟು ಯಾರಿಗಿಲ್ಲ ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಕಲೆಕ್ಷನ್ ಇದೆ ನಮ್ಮ ಚಾನಲಲ್ಲಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ಮೋಸ್ಟ್ ಆಲ್ ನನ್ನ ಚಾನಲ್ ಯಾರೆಲ್ಲ ವಿಸಿಟ್ ಮಾಡಿ ಕಾಣಿಸ್ತಾ ಇದೆಯಲ್ಲ, ಆ ಜಸ್ಟ್ ಇಂಪ್ರೆಷನ್ ನೋಡಬೇಕು ಅಂತ ಇರೋರು ವಿತೌಟ್ ಸಬ್ಸ್ಕ್ರಿಪ್ಷನ್ ನೋಡ್ತಾ ಇದ್ದೀರಾ. ದಯವಿಟ್ಟು ಆಲ್ಮೋಸ್ಟ್ 90% ಜನ ವಿತೌಟ್ ಸಬ್ಸ್ಕ್ರಿಪ್ಷನ್ ನೋಡ್ತಾ ಇದ್ದೀರಾ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾರೆ ಅಂದರೆ, ನೀವು ನೋಟಿಫಿಕೇಷನ್ ಬೇಡ ಅಂದರೆ ಆನ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ನೀವು ಯಾವ್ದಾದ್ರು ಜ್ಯುವೆಲರಿ ಪರ್ಚೇಸ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲ ಏರಿಯಾಗಳಲ್ಲಿ ಅವ್ರವ್ರ ಮನೆಗಳ ಹತ್ರನೂ ಕೆಲವು ಬ್ಯಾಂಗಲ್ ಶಾಪ್ಗಳಲ್ಲೂ, ಇಲ್ಲಾಂದರೆ ಪರ್ಟಿಕ್ಯುಲರ್ ಆಗಿ ಇದೇ ಶಾಪ್ ಇಟ್ಟಿರೋ ಕಡೆಗಳಲ್ಲಿ ಎಲ್ಲ ಕಡೆನೂ ಈ ಥರ ಜ್ಯುವೆಲರಿ ಸಿಗುತ್ತೆ. ನೀವು ಅಲ್ಲೇ ಹೋಗಿ ಫಿಸಿಕಲ್ಲಾಗಿ ಯಾವುದೇ ಜ್ಯುವೆಲರಿನೂ ಮುಟ್ಟಿ ನೋಡಿ ಹೇಗಿದೆ ಅಂತ ತಗೊಳ್ಬೋದು. ಇದನ್ನು ತಗೊಳ್ಳೋದಕ್ಕೆ ಯಾಕೆ ಹಿಂದೆ ಮುಂದೆ ಮಾಡ್ತಾರೆ ಅಂದರೆ, ಆನ್ಲೈನಲ್ಲಿ ಹೇಗೆ ಬಂದುಬಿಡುತ್ತೋ ಏನಾಗುತ್ತೋ ಅಂತ ಯೋಚನೆ ಮಾಡ್ತಾರೆ. ಅಟ್ಲೀಸ್ಟು ನೀವು ಟ್ರೆಂಡ್ನ ನೋಡೋಕ್ಕೋಸ್ಕರನಾದರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ತಗೊಳ್ಳೇಬೇಕು ಅಂತ ಯಾರೂ ನಿಮಗೆ ಇಲ್ಲಿ ಒತ್ತಾಯ ಮಾಡ್ತಾ ಇಲ್ಲ. ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಒಬ್ಬರು ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತ ಅಷ್ಟೇ. ಯಾರೆಲ್ಲ ಚಾನಲ್ ಆಲ್ರೆಡಿ ಕ್ರಿಯೇಟ್ ಮಾಡಿದಾರೋ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾರೆ ಅಂತ ಚಾನಲ್ ಕ್ರಿಯೇಟ್ ಮಾಡಿರೋರಿಗೆಲ್ಲರಿಗೂ ಗೊತ್ತಾಗುತ್ತೆ. ಜಸ್ಟ್ ನಾರ್ಮಲಾಗಿ ದಿನ ಆಫೀಸಿಂದ ಬಂದು ಯಾರೆಲ್ಲ ಬರೀ ವಿಡಿಯೋ ಆಗಲಿ ಶಾರ್ಟ್ ಆಗಲಿ ನೋಡ್ತಾ ಕೂತಿರ್ತಾರಲ್ಲ, ಅವ್ರಿಗೆ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ವಿಡಿಯೋ ನೋಡ್ತಾ ಇರ್ತಾರೆ, ಅವರ ಮಧ್ಯದಲ್ಲಿ ಎಲ್ಲೋ ಒಂಚೂರು ಚೆನ್ನಾಗಿಲ್ಲದೆ ಇರೋದು, ಏನೋ ಒಂದು ಪಿಕ್ಚರ್ ಆಗಲಿ ವಿಡಿಯೋ ಆಗಲಿ ಏನೋ ಕಾನ್ವರ್ಸೇಷನ್ ಆಗಲಿ ಇಲ್ಲ ಮಾತಾಡಿದ್ದಾಗಲಿ ಇಷ್ಟ ಆಗದೆ ಹೋದರೆ ಜಸ್ಟ್ ಅದನ್ನು ಸ್ಕಿಪ್ ಮಾಡಿ ಹೋಗ್ಬಿಡ್ತಾರೆ. ದಯವಿಟ್ಟು ನೋಡಿ, ಯಾಕಂದರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಇನ್ನು ಕೆಲವರಲ್ಲಿ ಯಾವುದೇ ವಿಡಿಯೋ ಹಾಕಿದ್ರು ಅದರಲ್ಲಿ ಅವ್ರದ್ದೊಂದು ಒಪಿನಿಯನ್ ಹೇಳ್ತಾ ಇರ್ತಾರೆ. ಮತ್ತು ಹೇಗಿರುತ್ತೆ ಲೈಫ್ ಬಗ್ಗೆ ಹೇಳೋರು ಲೈಫ್ ಬಗ್ಗೆ ಹೇಳಿರ್ತಾರೆ, ಜ್ಯುವೆಲರಿ ಬಗ್ಗೆ ಹೇಳೋರು ಜ್ಯುವೆಲರಿ ಬಗ್ಗೆ. ಇನ್ನು ಕೆಲವರು ನನ್ನಂಥವಳಾದರೆ ಜ್ಯುವೆಲರಿ ಬಗ್ಗೆ ಹೇಳುವಾಗ ಅವ್ರ ಲೈಫ್ನ ಹೇಗೆ ಲೀಡ್ ಮಾಡಿದ್ರು, ಏನೇನು ಕಷ್ಟಪಟ್ಟರು ಅನ್ನೋದನ್ನು ಶೇರ್ ಮಾಡ್ತಾರೆ. ಅದೇ ಥರ ನಾನು ಎಲ್ಲ ಶೇರ್ ಮಾಡಿದ್ದೀನಿ. ಅದಕ್ಕೋಸ್ಕರನೇ ಯಾರೂ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಕೊನೆವರೆಗೂ ಏನೇನು ಕಲೆಕ್ಷನ್ ಇದೆ ಅಂತ ನೋಡಿ. ಇಲ್ಲ ಏನು ಹೇಳ್ತಾರೆ ನಿಮ್ಗೆ ಯೂಸ್ಫುಲ್ ಆಗುತ್ತೋ ಇಲ್ವೋ ಅಟ್ಲೀಸ್ಟ್ ಅದನ್ನಾದರೂ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಎಲ್ಲರೂ ಒಂದೇ ಸಮ ರೀಲ್ಸ್ ಥರನೇ ಮಾಡೋದಕ್ಕಾಗೋದಿಲ್ಲ. ಚಾನಲ್ ಕ್ರಿಯೇಟ್ ಮಾಡಿದವ್ರಿಗೆ ಯಾಕೆ ತುಂಬ ಹೊತ್ತು ಯಾವುದೇ ಒಂದು ವಿಡಿಯೋ ಮಾಡಿದ್ರು ತುಂಬ ಹೊತ್ತು ಯಾಕೆ ಮಾಡ್ತಾರೆ ಅಂತ ಚಾನಲ್ ಕ್ರಿಯೇಟ್ ಮಾಡಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾನು ಹೇಳ್ತಾ ಇದ್ದೀನಿ. ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದು ಇವಾಗ ಆಲ್ರೆಡಿ ಈ ಜ್ಯುವೆಲರಿ ಎಲ್ಲ ಏರಿಯಾದಲ್ಲೂ ಸಿಗ್ತಾಯಿದೆ. ಬಟ್ ಈ ಪ್ರೈಸ್ಗೆ ನಿಮಗೆ ಸಿಗುತ್ತೋ ಇಲ್ವೋ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ನಾನು ಆಲ್ಮೋಸ್ಟ್ ಮಲ್ಲೇಶ್ವರಮಲ್ಲೆಲ್ಲ ಓಡಾಡಿದ್ದೀನಿ. ಅವರು ಅಲ್ಲಿಟ್ಟಿರೋರು ಅವ್ರ ಬಾಡಿಗೆನೂ ಸೇರಿಸಿ ಎಲ್ಲ ಹೇಳ್ತಾ ಇದ್ದಾರೆ. ಇದರಲ್ಲಿ ಬಾಡಿಗೆ ಅನ್ನೋದನ್ನು ನಾನೇನು ಚಾರ್ಜ್ ಮಾಡ್ತಾಯಿಲ್ಲ. ಚಾರ್ಜ್ ಆದರೂ ನಿಮಗೆ ಎಕ್ಸ್ಟ್ರಾ ಅಂದರೆ ಶಿಪ್ಪಿಂಗು, ಎಲ್ಲಿಂದ ನಿಮಗೆ ಕೊರಿಯರ್ ಮಾಡ್ತೀವೋ ಅಲ್ಲಿಂದ ನಿಮ್ಮ ಮನೆಗೆ ಬರೋದಕ್ಕೆ ಕೊರಿಯರ್ ಚಾರ್ಜ್ ಏನಿದೆಯೋ ಅದಷ್ಟು ಮಾತ್ರನೇ ಎಕ್ಸ್ಟ್ರಾ ಚಾರ್ಜ್ ಆಗ್ಬೋದು ಇಲ್ಲಿ ತೋರಿಸ್ತಾ ಇರೋ ಅಮೌಂಟ್ ಜೊತೆಗೆ. ಅದು ಬಿಟ್ಟು ಇನ್ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜ್ ಮಾಡೋದಿಲ್ಲ. ಮತ್ತು ಇದರಲ್ಲಿ ಕ್ವಾಲಿಟಿಲಂತೂ ಯಾವುದೇ ರೀತಿ ಮೋಸನೂ ಇಲ್ಲ ಅಂತ ಹೇಳ್ತೀನಿ. ಇದರಲ್ಲಿ ಕೆಲವು ಮತ್ತು ಇನ್ನೊಂದೇನು ಅಂತಂದರೆ, ಇದು ಬಂದ ಮೇಲೆ ಏನು ಪ್ರೊಸೀಜರು ಅಂತ ನೀವು ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಕೇಳಿದ್ರೆ ನಾನು ಹೇಳ್ತೀನಿ. ಮತ್ತು ಇನ್ನು ಕೆಲವು ವಿಡಿಯೋಗಳಲ್ಲಿ ನನ್ನ ಮೊಬೈಲ್ ನಂಬರ್ ಇದೆ, ಅದಕ್ಕೆ ವಾಟ್ಸಪ್ ಮಾಡಿದ್ರೆ ಆರ್ಡ್ರ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ಡೀಟೇಲ್ನು ಕೊಡ್ತೀನಿ. ಜಸ್ಟ್ ಇಲ್ಲ ಅಂದರೆ ಆಯಿತು ನೋಡ್ತೀವಿ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡೋರಿಗೆ ಎಲ್ಲರೂ ಪ್ರೈಸಿಂಗ್ ಕೇಳ್ತಾಯಿದ್ರು, ಪ್ರೈಸಿಂಗ್ ಹಾಕಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.